ಹರಿಪ್ರಸಾದ್ ತಲೆ ಹಿಡುಕ ನೀನು ಅಂತ ವಿರೋಧಿ ಪಕ್ಷ ನಾಯಕರು ಈ ಎಲ್ಲವನ್ನ ನಾನು ಕಡತದಿಂದ ತೆಗೆದುಹಾಕ್ತೀನಿ. ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ರಾಜ್ಯದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಈ ಸಲದ ಅಧಿವೇಶನ ಇಡೀ ದೇಶದ ಗಮನ ಸೆಳೆದಿದೆ. ವಿಧಾನಸಭೆಯ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಸರ್ಕಾರ ಬರೆದುಕೊಟ್ಟ ಭಾಷಣವನ್ನ ಪೂರ್ತಿಯಾಗಿ ಓದಲಿಲ್ಲ. ತನ್ಮೂಲಕ ಸಂವಿಧಾನದ ವಿಧಿಯನ್ನು ಉಲ್ಲಂಘಿಸಿದರು. ರಾಷ್ಟ್ರಗೀತೆಗೂ ಕಾಯದೆ ಸದನದಿಂದ ಇಳಿದು ಹೋದರು. ಕಾಂಗ್ರೆಸ್ ಸದಸ್ಯರು ಇದನ್ನು ಬಹಳ ಬಲವಾಗಿ ಪ್ರತಿಭಟಿಸಿದ್ರು. ರಾಜ್ಯಪಾಲರು ಸದನದಿಂದ ಹೊರಗೆ ನಡೀತಾ ಇದ್ದಾಗ ಅವರ ಹಿಂದೆ ಮುಂದೆ ಪಕ್ಕದಲ್ಲಿ ಇವರೂ ನಡೀತಾ ಪ್ರತಿಭಟನೆಯನ್ನು ನಡೆಸಿದ್ರು, ಘೋಷಣೆಗಳನ್ನು ಕೂಗಿದ್ರು. ಅದರಲ್ಲೂ ಕಾಂಗ್ರೆಸ್ಸಿನ ಫೈರ್ ಬ್ರ್ಯಾಂಡ್ ನಾಯಕ ವಿಧಾನ ಪರಿಷತ್ ಸದಸ್ಯ BK ಹರಿಪ್ರಸಾದ್ ರಾಜ್ಯಪಾಲರ ಎದುರಲ್ಲೇ ನಿಂತರು. ಹಿಮ್ಮುಖವಾಗಿ ನಡೀತಾ ತಮ್ಮ ಪ್ರತಿಭಟನೆಯನ್ನು ದಾಖಲಿಸಿದ್ರು. ಈ ಗದ್ದಲದಲ್ಲಿ ಅವರ ಜುಬ್ಬಾದ ತುದಿ ಹರಿದು ಹೋದದ್ದು ಕೂಡ ರಾಷ್ಟ್ರೀಯ ಮಟ್ಟದ ಸುದ್ದಿಯಾಯಿತು. ಬಿಜೆಪಿ ಸದಸ್ಯರು ಕಾಂಗ್ರೆಸ್ಸಿನ ಈ ನಡವಳಿಕೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಸದನದಲ್ಲಿ ರಾಜ್ಯಪಾಲರಿಗೆ ಕಾಂಗ್ರೆಸ್ನವರು ಅಗೌರವ ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಹರಿಪ್ರಸಾದ್ ವಿರುದ್ಧ ಬಿಜೆಪಿಯ ಆಕ್ರೋಶ ಹೆಚ್ಚಾಗಿ ಭುಗಿಲೆದ್ದಿದೆ. ಅದರ ಪ್ರತಿಧ್ವನಿ ಗುರುವಾರ ವಿಧಾನ ಪರಿಷತ್ತಿನಲ್ಲಿ ಕೂಡ ಕಾಣಿಸಿಕೊಂಡಿದೆ. ವಿಧಾನ ಪರಿಷತ್ತಿನಲ್ಲಿ ಹರಿಪ್ರಸಾದ್ ಅವರು ಬಳಸಿದ 2 ಶಬ್ದಗಳು ಬಿಜೆಪಿ ಸದಸ್ಯರ ತೀವ್ರ ಆಕ್ರೋಶಕ್ಕೆ ಕಾರಣವಾಯಿತು. ಹರಿಪ್ರಸಾದ್ ಅವರನ್ನು ಸದನದಿಂದ ಎಕ್ಸ್ಪೆಲ್ ಮಾಡಿ ಅಂತ ಬಿಜೆಪಿ ಸದಸ್ಯರು ಪಟ್ಟು ಹಿಡಿದ್ರು. ಹರಿಪ್ರಸಾದ್ ಬಳಸಿದ ಆ ಶಬ್ದಗಳು ಯಾವುದು? ಹರಿಪ್ರಸಾದ್ ಅವರು ಬಳಸಿದ ಒಂದು ಶಬ್ದ ಎಲ್ಲ ಬಿಜೆಪಿ ನಾಯಕರ ಮಾನಹಾನಿಗೆ ಕಾರಣವಾಗಿದೆ. 2ನೇ ಶಬ್ದ ವೈಯಕ್ತಿಕವಾಗಿ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಹರ್ಟ್ ಮಾಡಿದೆ. ಇದು ಅಲ್ಲಿ ವಾಸ್ತವವಾಗಿ ಕಂಡು ಬಂದಂತಹ ಸಂಗತಿ. ಈ 2 ಶಬ್ದಗಳನ್ನು ಸಭಾಪತಿಗಳು ಕಡತದಿಂದ ತೆಗೆದುಹಾಕಿದ್ದಾರೆ. ಬಳಿಕ ಹರಿಪ್ರಸಾದ್ ಅವರು ಕೂಡ ವಿಷಾದ ವ್ಯಕ್ತಪಡಿಸಿದ್ದಾರೆ. ಈ ಶಬ್ದಗಳ ಬಳಕೆಯಿಂದ ಯಾರಿಗಾದರೂ ನೋವಾಗಿದ್ರೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ ಅಂತ ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಈ ಶಬ್ದಗಳನ್ನ ಸಭಾಪತಿಯವರು ಕಡತದಿಂದ ಕಿತ್ತು ಹಾಕಿರೋದ್ರಿಂದ ಅವುಗಳನ್ನ ಇಲ್ಲಿ ನಾನು ಹೇಳೋದಿಲ್ಲ. ಆದ್ರೆ ಅರ್ಧ ಕರ್ನಾಟಕವೇ ಆ ಶಬ್ದಗಳನ್ನ ಲೈವ್ ಆಗಿ ಟಿವಿ ಮತ್ತು ಮೊಬೈಲ್ಗಳಲ್ಲಿ ವೀಕ್ಷಿಸಿ ಆಗಿದೆ. ಹಾಗಾಗಿ ನಿಮ್ಮಲ್ಲಿ ಹೆಚ್ಚಿನವರಿಗೆ ಈ ಶಬ್ದಗಳು ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ವಿಧಾನ ಪರಿಷತ್ತಿನ ದಾಖಲೆಯಿಂದ ಈ ಶಬ್ದಗಳನ್ನು ಕಿತ್ತು ಹಾಕಿದ್ರೂ ಕೂಡ ವಿವಿಧ ಟಿವಿಗಳ ಹಳೆ ಕ್ಲಿಪ್ಪಿಂಗ್ಸ್ಗಳಲ್ಲಿ ಅದು ಈಗಲೂ ಕಾಣಸಿಗ್ತಾ ಇದೆ. ಹೊಸ ತಲೆಮಾರಿನ ಮಾಧ್ಯಮ ತಂತ್ರಜ್ಞಾನದ ಅಧ್ವಾನಗಳಲ್ಲಿ ಇದು ಒಂದು ಅಂತ ನಾವೀಗ ಹೇಳ್ಬೋದು. ಟಿವಿಗಳ TRP ಹಪಾಹಪಿಯಲ್ಲಿ ಸದನಗಳ ಮರ್ಯಾದೆಯೂ ಕೂಡ ಹೇಗೆ ಹರಾಜಾಗ್ತದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಇಲ್ಲಿ ವಿಷಯ ಅದಲ್ಲ. ಹರಿಪ್ರಸಾದ್ ಹೇಳಿದ ಈ 2 ಶಬ್ದಗಳನ್ನು ನಾನು ಸಮರ್ಥಿಸೋದಿಲ್ಲ. ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಇಡೀ ಪ್ರಸಂಗವನ್ನು ಬಹಳ ಮುತ್ಸದ್ದಿತನದಿಂದ ನಿರ್ವಹಿಸಿದ್ದಾರೆ ಅನ್ನೋದಂತೂ ಇಲ್ಲಿ ಮೆಚ್ಚಬೇಕಾಗಿರುವಂತಹ ಅಂಶ. ಆದರೆ ಕಳೆದ 4-5 ದಿನಗಳಿಂದ ನಡೀತಾ ಇರೋ ಕಲಾಪ ವಿದ್ಯಮಾನಗಳಲ್ಲಿ ಹರಿಪ್ರಸಾದ್ ಕೇಂದ್ರ ಬಿಂದುವಾಗಿ ವಿಜೃಂಭಿಸುತ್ತಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಹಲವರಿಗೆ ಹರಿಪ್ರಸಾದ್ ಈಗ ಹೀರೋ ಆಗಿದ್ದಾರೆ, ಕೆಲವರಿಗೆ ಹರಿಪ್ರಸಾದ್ ಅವರು ವಿಲನ್ ಆಗಿ ಕಾಣಿಸಿಕೊಂಡಿದ್ದಾರೆ. ಹರಿಪ್ರಸಾದ್ ಅವರ ವಿರುದ್ಧ ಬಿಜೆಪಿ ಸದಸ್ಯರು ಏಕೆ ಇಷ್ಟೊಂದು ಕೆಂಡ ಕಾರ್ತಾ ಇದ್ದಾರೆ? ಸದನದಲ್ಲಿ ನಡೆದ ವಾಗ್ವಾದ ಮಾತ್ರ ಇದಕ್ಕೆ ಕಾರಣವಾ? ಇದರ ಹಿಂದೆ ಬಿಜೆಪಿಯ ಬೇರೆ ಆಕ್ಷನ್ ಪ್ಲಾನ್ ಏನಾದರೂ ಇದೆಯಾ? ಬಿಜೆಪಿಯ ಈ ಆಕ್ಷನ್ ಪ್ಲಾನ್ಗೆ ಕಾಂಗ್ರೆಸ್ಸಿನ ಕೆಲವರು ಕೈ ಜೋಡಿಸಿದ್ದಾರಾ? ಇನ್ನೇನು ನಡೀತದೆ ಅಂತ ನಂಬಿಕೊಂಡಿರುವಂತಹ ಸಂಪುಟ ಪುನರ್ರಚನೆಗೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ? ಈ ಎಲ್ಲ ವಿಷಯಗಳಿಗೆ ಸಂಬಂಧಿಸಿ ನಿಮ್ಮ ಜೊತೆ ಮಾತಾಡ್ತೀನಿ. ಅದಕ್ಕೂ ಮುನ್ನ ಒಂದು ಮನವಿ, ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದಾದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಒಂದು ಮಾತಂತೂ ಸತ್ಯ. ಹರಿಪ್ರಸಾದ್ ಸದ್ಯಕ್ಕೆ RSSಗೆ ಗಂಟಲ ಮುಳ್ಳಾಗಿ ಪರಿಣಮಿಸಿದ್ದಾರೆ. ಬಹಿರಂಗ ಸಭೆಗಳಲ್ಲಿ, ಪತ್ರಿಕಾಗೋಷ್ಠಿಗಳಲ್ಲಿ, ಸಮಾರಂಭಗಳಲ್ಲಿ RSS ವಿರುದ್ಧ ಹರಿಪ್ರಸಾದ್ ನಿರಂತರವಾದಂತಹ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಈ ವಾಗ್ದಾಳಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬಾ ವೈರಲ್ ಆಗ್ತಾ ಇದೆ. RSS ಪಾಲಿಗೆ ನುಂಗಲಾಗದ ಕೆಲವು ಸತ್ಯಗಳನ್ನು ಹರಿಪ್ರಸಾದ್ ಪದೇ ಪದೇ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇರೋದು ಬಿಜೆಪಿ ನಾಯಕರಿಗೂ ಕೂಡ ಗಂಟಲ ಮುಳ್ಳಾಗಿ ಪರಿಣಮಿಸಿದೆ. ಹಾಗಾಗಿ ಬಿಜೆಪಿ ನಾಯಕರು ಈಗ RSSನ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಸ್ನೇಹಿತರೆ, ಮೀನನ್ನು ತಿನ್ನೋ ಒಂದು ಕ್ರಮ ಇದೆ. ಮೀನನ್ನು ಜಗಿದು ತಿನ್ನೋ ಜನರಿಗೆ ಅದು ಯಾವತ್ತೂ ಗಂಟಲಲ್ಲಿ ಮುಳ್ಳಾಗಿ ಸಿಕ್ಕಿ ಹಾಕೊಳ್ಳೋದಿಲ್ಲ. ಅಕಸ್ಮಾತ್ ಹಾಗೇನಾದರೂ ಗಂಟಲಲ್ಲಿ ಮುಳ್ಳು ಚುಚ್ಚಿದ್ರೆ ಅವ್ರೇನ್ ಮಾಡ್ತಾರೆ ಗೊತ್ತಾ? ಅನ್ನವನ್ನು ಒಂದು ಉಂಡೆ ಮಾಡಿ ರಾಗಿ ಮುದ್ದೆ ನುಂಗಿದಂತೆ ನುಂಗ್ಬಿಡ್ತಾರೆ. ಆಗ ಗಂಟಲಲ್ಲಿ ಸಿಕ್ಕಿದಂತಹ ಮುಳ್ಳು ಯಾವುದೇ ಕಿರಿಕಿರಿ ಇಲ್ಲದೆ ಹೊಟ್ಟೆ ಸೇರುತ್ತೆ. ಆದರೆ RSSನ ಬಹುತೇಕ ನಾಯಕರಿಗೆ ಮೀನು ತಿಂದು ಗೊತ್ತಿಲ್ಲ. ಕರಾವಳಿ RSSನಲ್ಲಿ ಈ ಮಾತಿಗೆ ಅಪವಾದಗಳಿವೆ ಅನ್ನೋದು ನನಗೂ ಗೊತ್ತಿದೆ. ಆದರೆ ಮೀನು ತಿಂದು ಗೊತ್ತಿಲ್ಲದವರು ಮೀನು ತಿನ್ನಲು ಹೊರಟಾಗ ಹೀಗೆ ಗಂಟಲಲ್ಲಿ ಮುಳ್ಳು ಸಿಕ್ಕು ತೊಂದರೆ ಕೊಡೋದಿದೆ.
ಅದೇ ಪರಿಸ್ಥಿತಿನಲ್ಲಿ ಈಗ ಬಹುಶಃ ಬಿಜೆಪಿ ನಾಯಕರು ಗರಂ ಆಗಿ ಕುಳಿತಿದ್ದಾರೆ. RSSಗೆ ನೇರ ಏಟು ಬಿದ್ದರೆ ಬಿಜೆಪಿ ನಾಯಕರು ವಿಲವಿಲ ಅಂತ ಒದ್ದಾಡ್ತಾರೆ. ಏಕೆಂದ್ರೆ ರಿಜಿಸ್ಟರ್ಡ್ ರಾಜಕೀಯ ಪಕ್ಷವಾದಂತಹ ಬಿಜೆಪಿಯ ಜುಟ್ಟು ಅನ್ರಿಜಿಸ್ಟರ್ಡ್ ಸಂಘಟನೆಯಾದಂತಹ RSSನ ಕೈಯಲ್ಲಿದೆ. ಈಗ ವಿಧಾನ ಪರಿಷತ್ನಲ್ಲಿ ವೈಯಕ್ತಿಕ ಟೀಕೆಗಳ ವಿಷಯ ಬಿಟ್ಟು ಬಿಡೋಣ, ಅದು ಸರಿಯಲ್ಲ. ಅದು ಆ ಟೀಕೆಗಳು. ಹರಿಪ್ರಸಾದ್ ಅವರು RSSನ ಗೋಲ್ವಾಲ್ಕರ್ ಬಗ್ಗೆ ಸದಾ ಒಂದು ಮಾತು ಹೇಳ್ತಾರೆ. ಅಂಬೇಡ್ಕರ್ ನೇತೃತ್ವದಲ್ಲಿ ರೂಪಿಸಲಾದಂತಹ ಭಾರತದ ಸಂವಿಧಾನಕ್ಕೆ ಗೋಲ್ವಾಲ್ಕರ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. RSSನವರು ಸಂವಿಧಾನ ವಿರೋಧಿಗಳು. ಅಂಬೇಡ್ಕರ್ ರೂಪಿಸಿದ ಸಂವಿಧಾನ ಭಾರತೀಯವಲ್ಲ, ಅದಕ್ಕಿಂತ ಮನುಸ್ಮೃತಿಯೇ ಮೇಲೆಂದು ಗೋಲ್ವಾಲ್ಕರ್ ಹೇಳಿದ್ದಾರೆ. ಇದು ಹರಿಪ್ರಸಾದ್ ಅವರು ಸದಾ ಹೇಳ್ತಾ ಇರುವಂತಹ ಮಾತು. ಇದರ ಜೊತೆಗೆ ಗುರುವಾರ ವಿಧಾನ ಪರಿಷತ್ನಲ್ಲಿ ಗೋಲ್ವಾಲ್ಕರ್ ಸಹಿತ RSSನವರು ಸಂವಿಧಾನದ ಪ್ರತಿಗೆ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಬೆಂಕಿ ಹಚ್ಚಿದ್ದಾರೆ ಎನ್ನುವಂತ ಮಾತನ್ನು ಹರಿಪ್ರಸಾದ್ ಸೇರಿಸಿದ್ದಾರೆ. ನಾನು ಈ ವಿಚಾರವನ್ನು ಹೇಳಿದ್ದು ಅರುಣ್ ಅವ್ರಿಗೆ ವಿನಃ ರಾಜ್ಯಪಾಲರಿಗಲ್ಲ. ರಾಜ್ಯಪಾಲರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ. ಸಂವಿಧಾನಕ್ಕೆ ನಾವು ಕೊಟ್ಟಷ್ಟು ಗೌರವ ಬೇರೆ ಯಾರು ಕೊಡ್ಲಿಕ್ಕಾಗಲ್ಲ. ನಾನು ಒಂದು ನಿಮಿಷ, ವಿರೋಧ ಪಕ್ಷ ನಾಯಕರೇ, ನಾನು ಹೇಳೋರು ಮುಗಿದು ಆಮೇಲೆ ಹೇಳಿ. ಸಭಾಧ್ಯಕ್ಷರೇ, ನಾನು ಅರುಣ್ ಅವ್ರು ನನ್ನ ಹೆಸರು ವೈಯಕ್ತಿಕವಾಗಿ ಹೆಸರು ಹೇಳಿ ನನಗೆ ಹೇಳಿದಕ್ಕೋಸ್ಕರ ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ರಾಜ್ಯಪಾಲರ ಬಗ್ಗೆ ನಾನು ಒಂದು ಕಿಂಚಿತ್ತು ಅವ್ರ ಬಗ್ಗೆ ನಾನು ಹೇಳಿಲ್ಲ. ಅವ್ರು ಹೇಳಿದ್ದನ್ನ ಅದಕ್ಕೆ ಸರಿಯಾದ ಉತ್ತರ ನಾನು ಕೊಟ್ಟಿದ್ದೀನಿ ಅಷ್ಟೇ. ಅದ್ರ ಜೊತೆಗೆ ಇನ್ನೊಂದು ವಿಚಾರ ನನಗೆ ಅನಿಸಿದ್ದು, ನಮ್ಮ ಕಾನೂನು ಮಂತ್ರಿಗಳು ಮತ್ತು ಸಭಾನಾಯಕರು ಹೇಳಿದ್ರು, ಈ ಕೆಲವು ವಿಚಾರಗಳನ್ನು ನಾವು 23ನೇ ತಾರೀಕು ನಾವು ಮಾತಾಡಿದ್ದೀವಿ ಅಂತ ಹೇಳಿ. ಆ ವಿಚಾರದಲ್ಲಿ ಯಾವುದೇ ಹೆಣ್ಣು ಮಕ್ಕಳನ್ನು ಬಿಟ್ಟಿಲ್ಲ, ಪೋಕ್ಸೋ ಕೇಸ್ನಲ್ಲಿ ಇದ್ದರು ಅಂತ ಹೇಳಿ. ಪೋಕ್ಸೋ ಕೋರ್ಟಲ್ಲಿರೋದ್ರಿಂದ ಮತ್ತು ಆ ಹೆಣ್ಣು ಮಕ್ಕಳನ್ನು ಬಿಟ್ಟಿಲ್ಲ ಅನ್ನೋ ವಿಚಾರದಲ್ಲಿ ಯಾರಿಗಾದ್ರೂ ನೋವಾಗಿದ್ರೆ ಆ ಪದವನ್ನು ನಾನು ವಾಪಸ್ ತಗೊಳ್ತೀನಿ. ಹರಿಪ್ರಸಾದ್, ತಲೆ ಹಿಡುಕ ನೀನು ಅಂತ ವಿರೋಧಿ ಪಕ್ಷ ನಾಯಕ, ಈ ಎಲ್ಲವನ್ನ ನಾನು ಕಡತದಿಂದ ತೆಗೆದುಹಾಕ್ತೀನಿ. ಇದು ಚಾರಿತ್ರ್ಯ ವಧೆ ಮಾಡ್ತಕ್ಕಂಥದ್ದು. ಎಲ್ಲಿ ನೋಡಿದ್ದಾರೆ ಇವರು ನಾವು ತಲೆ ಹಿಡಿದಿದ್ದು? ಈಗ ಎಲ್ಲಿ ನೋಡಿದ್ದಾರೆ ತಲೆ ಹಿಡಿದಿರೋದು? ಒಂದ್ ನಿಮಿಷ, ಏನು ಇಷ್ಟೊಂದು ಅದ್ರ ಬಗ್ಗೆ ಒಂದ್ ನಿಮಿಷ ಅಸಂವಿಧಾನಿಕ ಪದಗಳನ್ನು ಇಲ್ಲಿ ಬಳಸಿ ಒಂದ್ ನಿಮಿಷ ಏನಂತ ತಿಳ್ಕೊಂಡಿದ್ದಾರೆ ಇವರು? ಈಗ ಇದು ಸದನವಾಗಿ ನೀವು ಅವರನ್ನ ಸಸ್ಪೆಂಡ್ ಮಾಡಬೇಕು, ಅದು ಬಿಟ್ಟು ನಾವು ಯಾವುದನ್ನು ಒಪ್ಪೋದಿಲ್ಲ. ಈ ಮಾತಿಗೆ ಕೂಡ ಬಿಜೆಪಿ ಶಾಸಕರು ಸಿಡಿದೆದ್ದಿದ್ದಾರೆ. ಸುಳ್ಳು ಹೇಳಬೇಡಿ, ನಿಮ್ಮ ಮಾತು ಸುಳ್ಳು, ನಿಮ್ಮ ಈ ಮಾತಿಗೆ ದಾಖಲೆ ಕೊಡಿ ಅಂತ ಬಿಜೆಪಿಯವರು ಸವಾಲು ಹಾಕಿದ್ದಾರೆ. ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್ ಆಫ್ ಇಂಡಿಯನ್ ಹಿಸ್ಟರಿ. 1949 ಡಿಸೆಂಬರ್ 12 ದೆಹಲಿಯ ರಾಮಲೀಲಾ ಮೈದಾನದಲ್ಲಿ RSS ಮತ್ತು ಹಿಂದೂ ಮಹಾಸಭಾ ಪ್ರತಿಭಟನೆ ನಡೀತದೆ. ಅದು ಅಂಬೇಡ್ಕರ್ ರೂಪಿಸಿದ ಹಿಂದೂ ಕೋಡ್ ಬಿಲ್ ವಿರುದ್ಧದ ಪ್ರತಿಭಟನೆ. ಅಲ್ಲಿ ಪ್ರತಿಭಟನೆಕಾರರು ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಕೃತಿಗಳನ್ನು ಸುಟ್ಟು ಹಾಕ್ತಾರೆ. ಅದರ ಜೊತೆಗೆ ಸಂವಿಧಾನದ ಪ್ರತಿಯನ್ನು ಸುಟ್ಟು ಹಾಕಿದ್ದಾರೆ ಅನ್ನೋದು ಆಗಿನ ಕಾಂಗ್ರೆಸ್ ನಾಯಕರ ಹೇಳಿಕೆ ಆಗ ಪತ್ರಿಕೆಗಳಲ್ಲೂ ಕೂಡ ಪ್ರಕಟವಾಗಿತ್ತು. ಸಂಘ ಪರಿವಾರದವರು ಸಂವಿಧಾನದ ಪ್ರತಿಗೆ ಬೆಂಕಿ ಹಚ್ಚಿಲ್ಲ ಅಂತ ಈಗ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಆದ್ರೆ ಈ ವಿಷಯ ಈಗಲೂ ವಿವಾದಾಸ್ಪದವಾಗಿದೆ. ಬೆಂಕಿ ಹಾಕಿ ಸಂವಿಧಾನದ ಪ್ರತಿಯನ್ನು ಸುಟ್ಟಿರೋದಕ್ಕೆ ದಾಖಲೆಗಳು ಏನು ಇಲ್ಲವಾದರೂ ಕೂಡ ಈಗಲೂ ಕೂಡ ಅವತ್ತಿನ ಘಟನೆಯಲ್ಲಿ ಸಂವಿಧಾನದ ಪ್ರತಿಯನ್ನು ಸುಟ್ಟು ಹಾಕಿದ್ದಾರೆ ಅಂತಲೇ ಕಾಂಗ್ರೆಸ್ ಪಕ್ಷದವರು ಹೇಳ್ಕೊಂಡು ಬಂದಿದ್ದಾರೆ. MS ಗೋಲ್ವಾಲ್ಕರ್ 1940ರಿಂದ 1973ರವರೆಗೆ ಸತತ 33 ವರ್ಷಗಳ ಕಾಲ RSSನ ಸರಸಂಘ ಚಾಲಕರಾಗಿದ್ದರು. ಸಂಘದಲ್ಲಿ ಅವರು ಗುರೂಜಿ ಎಂದೇ ಖ್ಯಾತಿ ಹೊಂದಿದ್ದಾರೆ. ಭಾರತದ ಸಂವಿಧಾನವನ್ನ ಗೋಲ್ವಾಲ್ಕರ್ ಕಟುವಾಗಿ ವಿರೋಧಿಸಿದ್ದಾರೆ ಅನ್ನೋದಕ್ಕೆ ಸ್ಪಷ್ಟವಾದಂತಹ ದಾಖಲೆಗಳು ಇತಿಹಾಸದಲ್ಲಿ ಸಿಗ್ತವೆ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ 1949 ನವೆಂಬರ್ 26ನೇ ತಾರೀಕು ಡಾಕ್ಟರ್ ಅಂಬೇಡ್ಕರ್ ಅಧ್ಯಕ್ಷತೆಯಲ್ಲಿ ಭಾರತದ ಸಂವಿಧಾನವನ್ನು ಅಂಗೀಕರಿಸುತ್ತದೆ. ಅದಾಗಿ 4 ದಿನಗಳ ಬಳಿಕ RSSನ ಮೌತ್ ಪೀಸ್ ಆರ್ಗನೈಸರ್ ಪತ್ರಿಕೆಯಲ್ಲಿ ಗೋಲ್ವಾಲ್ಕರ್ ಒಂದು ಸಂಪಾದಕೀಯ ಬರೀತಾರೆ. ಅದರಲ್ಲಿ ಅವರು ಇಂಗ್ಲಿಷ್ನಲ್ಲಿ ಏನು ಬರೆದಿದ್ದಾರೆ ಅನ್ನೋದನ್ನ ಯಥಾವತ್ತಾಗಿ ನಿಮಗೆ ಕನ್ನಡದಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಭಾರತದ ಹೊಸ ಸಂವಿಧಾನದ ಅತ್ಯಂತ ಕೆಟ್ಟ ವಿಷಯವೆಂದರೆ ಅದರಲ್ಲಿ ಭಾರತೀಯ ಅನ್ನೋದು ಏನೂ ಇಲ್ಲ. ಅದರಲ್ಲಿ ಪುರಾತನ ಭಾರತೀಯ ಸಂವಿಧಾನದ ಕಾನೂನುಗಳಾಗಲಿ, ಸಂಸ್ಥೆಗಳಾಗಲಿ, ನಾಮಕರಣಗಳಾಗಲಿ, ಪದವಿನ್ಯಾಸಗಳಾಗಲಿ ಇದ್ಯಾವುದರ ಸುಳಿವೂ ಇಲ್ಲ. ಪುರಾತನ ಭಾರತದ ವಿಶಿಷ್ಟ ಸಾಂವಿಧಾನಿಕ ವಿದ್ಯಮಾನಗಳ ಪ್ರಸ್ತಾಪವೇ ಇಲ್ಲ. ಮನುವಿನ ಕಾನೂನುಗಳು ಸ್ಪಾರ್ತರ ಲೈಕರ್ಗಸ್ ಅಥವಾ ಪರ್ಷಿಯಾದ ಸೋಲೋನ್ಗಿಂತ ಎಷ್ಟೋ ಮುಂಚೆ ಬರೆಯಲ್ಪಟ್ಟಿವೆ.
ಇವತ್ತಿಗೂ ಮನುವಿನ ಕಾನೂನುಗಳು ಮನುಸ್ಮೃತಿಯಲ್ಲಿ ಅಡಕವಾಗಿದ್ದು ಇಡೀ ಜಗತ್ತಿನ ಶ್ಲಾಘನೆಗೆ ಪಾತ್ರವಾಗಿದೆ. ಭಾರತದ ಹಿಂದೂಗಳಲ್ಲಿ ಸ್ವಯಂ ಸ್ಫೂರ್ತಿಯ ವಿಧೇಯತೆ ಮತ್ತು ದೃಢೀಕರಣಕ್ಕೆ ಮನುಸ್ಮೃತಿ ಒಳಗಾಗಿದೆ. ಆದರೆ ನಮ್ಮ ಸಂವಿಧಾನ ಪಂಡಿತರಿಗೆ ಇದೆಲ್ಲವೂ ಏನೂ ಅಲ್ಲ. ಇದು ಗೋಳ್ವಾಲ್ಕರ್ ಅವರು ಸ್ಪಷ್ಟವಾಗಿ ಆರ್ಗನೈಸರ್ನಲ್ಲಿ ಬರೆದಿರುವಂತಹ ಮಾತುಗಳು. 1960ರಲ್ಲಿ ಗೋಳ್ವಾಲ್ಕರ್ ಅವರ ಬಂಚ್ ಆಫ್ ಥಾಟ್ಸ್ ಅನ್ನುವಂತಹ ಪುಸ್ತಕ ಮೊದಲ ಬಾರಿಗೆ ಪ್ರಕಟವಾಗ್ತದೆ. ಅದರಲ್ಲಿ ಅವರ ಭಾಷಣಗಳು, ಆಲೋಚನೆಗಳು ಮುದ್ರಿತವಾಗಿವೆ. ಆ ಪುಸ್ತಕದಲ್ಲಿ ಗೋಳ್ವಾಲ್ಕರ್ ಅವರು ಭಾರತದ ಸಂವಿಧಾನದ ಬಗ್ಗೆ ಹೀಗೆ ಬರೀತಾರೆ: ನಮ್ಮ ಸಂವಿಧಾನ ತೀರಾ ತೊಡಕಿನದ್ದು, ಭಿನ್ನ ಜಾತಿಯದ್ದು ಆಗಿದೆ. ಪಶ್ಚಿಮದ ದೇಶಗಳ ವಿವಿಧ ಸಂವಿಧಾನಗಳ ವಿಧಿಗಳಿಂದ ತುಣುಕುಗಳನ್ನು ತೆಗೆದು ಜೋಡಿಸಿದ್ದಾಗಿದೆ. ಇದರಲ್ಲಿ ನಮ್ಮ ಸ್ವಂತದ್ದು ಅನ್ನುವಂಥದ್ದು ಏನೂ ಇಲ್ಲ. ನಮ್ಮ ರಾಷ್ಟ್ರೀಯ ಧ್ಯೇಯ ಏನಿದೆ ಅನ್ನೋದಾಗ್ಲಿ, ಜೀವನದ ದಿಕ್ಸೂಚಿ ಏನು ಅನ್ನೋದಾಗ್ಲಿ ಈ ಸಂವಿಧಾನದಲ್ಲಿ ಒಂದು ಶಬ್ದದ ಪ್ರಸ್ತಾಪ ಏನಾದರೂ ಇದೆಯಾ ಅಂತ ಗೋಳ್ವಾಲ್ಕರ್ ಕೇಳ್ತಾರೆ. ಇದು ಗೋಳ್ವಾಲ್ಕರ್ ಅವರ ಬಂಚ್ ಆಫ್ ಥಾಟ್ಸ್ ಪುಸ್ತಕದಲ್ಲಿ ಬರೆದಿರುವಂತಹ ಮಾತುಗಳು. ಇಂಗ್ಲಿಷ್ನಿಂದ ಯಥಾವತ್ತಾಗಿ ನಿಮ್ಮ ಮುಂದೆ ಅನುವಾದ ಮಾಡಿ ಹೇಳಿದ್ದೇನೆ. ಅಂಬೇಡ್ಕರ್ ಅನುಯಾಯಿ ಎಂದುಕೊಂಡಿರುವಂತಹ ಛಲವಾದಿ ನಾರಾಯಣ ಸ್ವಾಮಿ ಅವರಾಗ್ಲಿ ಅಥವಾ ಹಿಂದುಳಿದ ವರ್ಗದ ರವಿಕುಮಾರ್ ಅವರಾಗ್ಲಿ ಗೋಳ್ವಾಲ್ಕರ್ ಅವರ ಬಂಚ್ ಆಫ್ ಥಾಟ್ಸ್ ಓದಿದ್ದಾರ ಅನ್ನೋದು ನನಗೆ ಗೊತ್ತಿಲ್ಲ. ಒಮ್ಮೆ ಪೂರ್ತಿಯಾಗಿ ಓದಿದ್ರೆ ಸಂವಿಧಾನದ ಬಗ್ಗೆ ಗೋಳ್ವಾಲ್ಕರ್ ಅವರು ಏನು ಹೇಳಿದ್ದಾರೆ, ಅವರಿಗೆಷ್ಟು ಅಸಹನೆ ಇತ್ತು ಮತ್ತು ಬದ್ಧ ವಿರೋಧ ಇತ್ತು ಅನ್ನೋದು ಅವರಿಗೂ ಸ್ಪಷ್ಟವಾಗಬಹುದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಜಾರಿಗೆ ಬಂದಂತಹ ಭಾರತದ ಸಂವಿಧಾನದಲ್ಲಿ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಈ ಮೂರು ಜೀವದ್ರವ್ಯಗಳಾಗಿವೆ. ಆದರೆ ಗೋಳ್ವಾಲ್ಕರ್ ಅವರು ಹೇಳ್ತಾ ಇರುವಂತಹ ಮನುಸ್ಮೃತಿ ಇದಕ್ಕೆ ತದ್ವಿರುದ್ಧವಾಗಿದೆ. RSS ಐಡಿಯಾಲಜಿಸ್ಟ್ ಗೋಳ್ವಾಲ್ಕರ್ ಅವರ ಬಗ್ಗೆ ಹರಿಪ್ರಸಾದ್ ಹೇಳ್ತಾ ಇರುವಂತಹ ಸೈದ್ಧಾಂತಿಕ ಭಿನ್ನಮತದ ಮಾತುಗಳು ಇವತ್ತಿನ ಪರಿಸ್ಥಿತಿನಲ್ಲಿ ಸಾರ್ವಜನಿಕ ಚರ್ಚೆಗೆ ಅರ್ಹವಾದ ಸಂಗತಿಯಾಗಿದೆ ಅಂತ ನನಗನ್ಸುತ್ತೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ನಿಮ್ಮ ಮುಂದೆ ಹೇಳಬೇಕಾಗತ್ತೆ. ಹರಿಪ್ರಸಾದ್ ಅವರ RSS ಮೇಲಿನ ಕಟುವಾದ ವಾಗ್ದಾಳಿ ಇದೆಯಲ್ಲ, ಇದು ರಾಜ್ಯದ ಹಲವಾರು ಕಾಂಗ್ರೆಸ್ ಮುಖಂಡರ ಗಂಟಲಲ್ಲೂ ಕೂಡ ಮೀನಿನ ಮುಳ್ಳಿನಂತೆ ಚುಚ್ಚಿಕೊಳ್ತಾ ಇದೆ. ಹಲವು ಕಾಂಗ್ರೆಸ್ ನಾಯಕರು ಮಾತಿಗೆ ವೈಯಕ್ತಿಕವಾಗಿ ಸಿಕ್ಕಿದಾಗ ಒಂದು ಮಾತನ್ನು ಹೇಳ್ತಾರೆ: RSS ಬಗ್ಗೆ ನಾವು ಕಾಂಗ್ರೆಸ್ಸಿಗರು ಹೆಚ್ಚು ಕಟುವಾಗಿ ಮಾತಾಡಬಾರದು ಕಣ್ರಿ ಅಂತ ಹೇಳ್ತಾರೆ. RSS ಬಗ್ಗೆ ಗಟ್ಟಿಯಾಗಿ ಮಾತಾಡೋದಕ್ಕೆ ಹೆದರೋದು ಮಾತ್ರ ಅಲ್ಲ, RSSನ ಗುಪ್ತ ಮತ್ತು ಬಹಿರಂಗ ಆರಾಧಕರು ಆಗಿ ಹಲವು ಮುಖಂಡರು ಕಾಂಗ್ರೆಸ್ನಲ್ಲಿ ಇವತ್ತಿಗೂ ಇದ್ದಾರೆ. ಹರಿಪ್ರಸಾದ್ ವಿಧಾನ ಪರಿಷತ್ ಸದಸ್ಯರು. ಮೊನ್ನೆ ಎರಡೂ ಸದನಗಳ ಜಂಟಿ ಅಧಿವೇಶನ ಇದ್ದದ್ರಿಂದ ಅವರು ವಿಧಾನಸಭೆಯಲ್ಲಿ ಒಂದು ದಿನದ ಮಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಆ ಒಂದೇ ದಿನದ ಕಲಾಪದಲ್ಲಿ ಬಿಜೆಪಿ ಶಾಸಕರಿಗೆ ಹರಿಪ್ರಸಾದ್ ಬಹುದೊಡ್ಡ ಸವಾಲಿನಂತೆ ಕಾಣಿಸಿಕೊಂಡಿರೋದು ವಿಶೇಷ. ಇನ್ನೇನಾದರೂ ಅವರು ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಸೇರಿ ಪದೇ ಪದೇ ಸದನದಲ್ಲಿ ಕಾಣಿಸಿಕೊಂಡ್ರೆ ಬಿಜೆಪಿಯ ಪರಿಸ್ಥಿತಿ ಏನಾಗಬಹುದು ಅಂತ ನಾನು ಯೋಚಿಸ್ತಾ ಇದ್ದೇನೆ. ಸದ್ಯಕ್ಕೆ ಬಂದಿರುವ ಸುದ್ದಿಯ ಪ್ರಕಾರ ಸಂಪುಟ ಪುನರ್ರಚನೆ ಇಲ್ಲ. ಆದರೆ ಸಂಪುಟ ಎಕ್ಸ್ಪಾನ್ಷನ್ ಏನಾದರೂ ಆದ್ರೆ ಹರಿಪ್ರಸಾದ್ ಖಂಡಿತ ಸಚಿವರಾಗ್ತಾರೆ ಅನ್ನುವಂತಹ ಮಾತು ಹೈಕಮಾಂಡಿನ ದೆಹಲಿ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಆಗ ಏನಾಗುತ್ತೋ ಗೊತ್ತಿಲ್ಲ. ಎನಿಹೌ ಸ್ನೇಹಿತರೆ, ಇದಾಗಿದೆ ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.